ಇವತ್ತು ನಾಡ ಕಂಡಂತ ಅಪ್ರತಿಮ ಹೋರಾಟಗಾರರು ಸನ್ಮಾನ್ಯ ಕೆಂಪೇಗೌಡರು ಸುಮಾರು 500 ವರ್ಷಗಳ ಹಿಂದೆ ತನ್ನ ನಾಡಿಗೋಸ್ಕರ ತನ್ನ ಪ್ರಾಣನೇ ತ್ಯಾಗ ಮಾಡಿ ಹೋರಾಟ ಮಾಡಿ ಬೆಂಗಳೂರನ್ನ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಕೆಂಪೇಗೌಡರು. ಅವ್ರದ್ದೊಂದು ಜನ್ಮದಿನ ಇವತ್ತು ನೆಲಮಂಗಲ ತಾಲೂಕಾದ್ಯಂತ ಪ್ರತಿ ಹಳ್ಳಿಯಲ್ಲೂ ಕೂಡ ಮಾಡ್ತವ್ರೆ. ನಾವು ಸೋಮಪುರದಲ್ಲಿ ನಮ್ಮ ಗಂಗೋದ್ರಯ್ಯನವರ ನೇತೃತ್ವದಲ್ಲಿ ಎಲ್ಲಾ ಸಮುದಾಯದ ಮುಖಂಡರುಗಳ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಕೆಂಪೇಗೌಡರು ಅಂತಕ್ಕಂಥದ್ದು ಒಂದು ಅಭಾಗದ ಶಕ್ತಿ. ಇವತ್ತಿನ ರಾಜಕಾರಣಿಗಳು ಸುಮಾರು ಒಂದು 70-80 ವರ್ಷದಿಂದ ಈಚೆಗೆ ಅವ್ರು ಯಾರೇ ಆಗಿರಲಿ, ಯಾವುದೇ ಪಕ್ಷ ಆಗಿರಲಿ, ಯಾರೇ ರಾಜಕಾರಣಿಗಳಾಗಿರಲಿ, ಒಂದೇ ಒಂದು ಕೆರೆನೂ ಕೂಡ ಎಲ್ಲೂ ಕಟ್ಟಕ್ಕಾಗಲಿಲ್ಲ, ಎಲ್ಲೇ ಒಂದು ಡ್ಯಾಮ್ ಕಟ್ಟಕ್ಕಾಗಲಿಲ್ಲ, ಒಂದು ಹೊಸ ಸಿಟಿನ ಓಪನ್ ಮಾಡೋಕ್ಕಾಗಲಿಲ್ಲ. ಆದರೆ ಕೆಂಪೇಗೌಡರು ನಾಡು ಕಟ್ಟಿ, ಹಳ್ಳಿಗಳು ಕಟ್ಟಿ, ಕೆರೆಗಳನ್ನ ಕಟ್ಟಿ, ಎಲ್ಲರೂ ರೈತರಿಗೆ ಮುಂಬರ್ತಕ್ಕಂಥವ್ರಿಗೆ ದೂರದೃಷ್ಟಿ ಯೋಚನೆ ಮಾಡ್ಕೊಂಡು ಮುಂದಿನ ಪೀಳಿಗೆ ಒಳ್ಳೇದಾಗಲಿ ಅಂತೇಳಿ ಹೋರಾಟ ಮಾಡಿರ್ತಕ್ಕಂಥ ಯಾರಾದರೂ ಕೂಡ ಹೋರಾಟಗಾರರಿದ್ರೆ ಅದು ಕೆಂಪೇಗೌಡರು ಅಂದ್ರೆ ತಪ್ಪಾಗಲಾರದು. ಆದ ಕಾರಣ ಅವರು ಒಂದೇ ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥವ್ರಲ್ಲ, ಅವರು ಒಂದು ರಾಜಕಾರಣಕ್ಕೋಸ್ಕರ ಬಂದಿರ್ತಕ್ಕಂಥಲ್ಲ, ಆಮೇಲೆ MLA ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟಿರ್ತಕ್ಕಂಥವ್ರಲ್ಲ. ಕೇವಲ ನಾಡಿಗೋಸ್ಕರ, ನಾಡಿನ ಜನತೆಗೋಸ್ಕರ ಹೋರಾಟ ಮಾಡಿ ತನ್ನ ಪ್ರಾಣನ ತ್ಯಾಗ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಆತ. ಆತನ ಹಬ್ಬನ ಆಚರಣೆ ಮಾಡ್ತಾ ಇರ್ತಕ್ಕಂಥ ನಮಗೂ ಕೂಡ ಸಂತೋಷ ಇರ್ತಕ್ಕಂಥ ವಿಚಾರ. ನಮ್ಮ ಶಿವಂಗಿಗೂ ಕೂಡ ಕೆಂಪೇಗೌಡರ ಬಾಂಧವ್ಯ ಹತ್ರದಲ್ಲಿರ್ತಕ್ಕಂಥದ್ದು. ನಾವು ಕೆಳಗಿಂದ ಮೇಲೆ ತುದಿವರೆಗೂ ಗಂಗಾಧರೇಶ್ವರನ ಬೆಟ್ಟದಿಂದ ಕೆಳಗಿಂದ ಹಿಡಿದು ಮೇಲೆ ತುದಿರ್ತಕ್ಕಂಥ ದೇವಸ್ಥಾನದವರೆಗೂ ಕೂಡ ಇಲ್ಲಿಂದ ಕಾಶಿವರೆಗೂ ಎಷ್ಟು ಕಿಲೋಮೀಟರ್ ಆಗುತ್ತೆ, 1 ಕಿಲೋಮೀಟರ್ ಒಂದು ಮೆಟ್ಲಂತೆ ಮೆಟ್ಲು ಮಾಡಿರ್ತಕ್ಕಂಥವ್ರು. ಶಿವಂಗೆ, ಡಬಸ್ಪೇಟೆ ಇಲ್ಲೆಲ್ಲ ಓಡಾಟ ಮಾಡಿರ್ತಕ್ಕಂಥ ಅವ್ರ ಕಾಲ್ನಡಿಗೆ ಇಲ್ಲೂ ಕೂಡ ಐತೆ ಅಂತಕ್ಕಂಥ ನಮ್ಮ ಭಾವನೆ. ಆದ ಕಾರಣ ಅವ್ರ ಆಚರಣೆ ಇವತ್ತು ಸೋಮಪುರದಲ್ಲಿ ಎಲ್ಲ ಮುಖಂಡಗಳ ನೇತೃತ್ವದಲ್ಲಿ ಮಾಡಿದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ. ಇವತ್ತು ನಾವೆಲ್ಲ ಕೇವಲ ಒಂದು MLA ಆಗ್ಬೇಕಾದ್ರೆ ಯಾವ್ಯಾವ ರೀತಿ ಹೋರಾಟ ಮಾಡ್ತೀವಿ, ವರ್ಷಾನುಗಟ್ಲೆ ಜನಗಳಿಗೆ ಆಶ್ವಾಸನೆಗಳನ್ನ ಕೊಡ್ತೀವಿ, ಹೋರಾಟ ಮಾಡ್ತೀವಿ, ಏನೇನೋ ಮಾಡ್ತೀವಿ, ಆದ್ರೆ ಏನು ಉದ್ಧಾರ ಮಾಡಲಿ ಯಾರ ಕೈಲೂ ಮಾಡ್ಲಿಕ್ಕೆ ಆಗಲಿಲ್ಲ. ಆದ ಕಾರಣ ಕೆಂಪೇಗೌಡರು ದೂರದೃಷ್ಟಿ ಒಂದೇ ಇತ್ತು. ಮುಂದೆ ಬಹುತಾಕಾರವಾಗಿ ಬೆಂಗಳೂರು ಬೆಳೀತದೆ, ಆಮೇಲೆ ಜನಗಳ ವಿಸ್ತರಣೆ ಆಗ್ತದೆ, ಜನಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಅವ್ರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಕೆರೆಗಳಲ್ಲಿ ಉಳಿತಕ್ಕೂ ಕೂಡ ನಮ್ಮ ಕೈಲಿ ಆಗ್ತಾ ಇಲ್ಲ ಇವತ್ತು. ಆದ ಕಾರಣ ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಆದರ್ಶ ಪುರುಷಗಳು ಈ ನಾಡಲ್ಲಿ ಜಗತ್ತಲ್ಲಿ ಜಾಸ್ತಿ ಹುಟ್ಲಿ ಅಂತ ನಾನು ಕೂಡ ಆಶಯಿಸ್ತೀನಿ. ಇನ್ನು ಆ ವಿಚಾರ ನನಗೆ ಗೊತ್ತಿಲ್ಲ. ಒಂದು ನಾನು ಹೇಳೋದೇನಪ್ಪ ಅಂತಂದ್ರೆ, ದೊಡ್ಡ ವಿಚಾರ ಮಾತಾಡ್ಲಿಕ್ಕಿನ ನಮ್ಮ ತಾಲೂಕು ವಿಚಾರನ ಮಾತಾಡೋಣ. ಕೈಗಾರಿಕಾ ಪ್ರದೇಶಕ್ಕೆ ಅಂತ ಜಮೀನುಗಳು ಅಕ್ವೈರ್ ಮಾಡ್ಬೇಕಾದ್ರೆ ನಮ್ಮ ತಾಲೂಕಲ್ಲಿ ವಿರೋಧ ಮಾಡಬೇಕಾಗಿತ್ತು. ಇವತ್ತೆಲ್ಲ ಜಮೀನು ಅಕ್ವೈರ್ ಮಾಡ್ತಾ ಹೋದ್ರೆ ಎಲ್ಲಿ ಜನಗಳು ವಾಸ ಮಾಡೋದು ಹೆಂಗೆ? ಊರೇ ಒಕ್ಲೆಬ್ಬಿಸ್ಬಿಟ್ರೆ ಜನಗಳು ಜಮೀನಲ್ಲಿ ಸಿಗ್ತದೆ, ದುಡ್ಡು ಎಷ್ಟು ದಿನ ಇರ್ತದೆ? DK ಶಿವಕುಮಾರ್ ಅವರು ಅದನ್ನ ಆಲೋಚನೆ ಮಾಡಿ ಅದ್ರ ಬದಲು ಬರಗಾಲದಲ್ಲಿ ಬರಪೀಡಿತ ಪ್ರದೇಶಗಳು ಅವಲ್ಲ, ಅಲ್ಲಿಂದ ದೂರ ಆ ಭಾಗಕ್ಕೆ ಚಾಮರಾಜನಗರ ಅಥವಾ ಅಷ್ಟು ದೂರ ಮಾಡಲಿ, ಅಲ್ಲಿ ಜನಗಳಿಗೆ ಉದ್ಯೋಗ ಸಿಗ್ತದೆ. ಅಲ್ಲಿಂದ ಚಾಮರಾಜನಗರ ಜಿಲ್ಲೆಯಿಂದ ಜನ ಬೆಂಗಳೂರು ಬರಬೇಕು, ಬಿಡದಿಯಿಂದ ಬೆಂಗಳೂರು ಬರೋದೇನು ದೊಡ್ಡ ವಿಚಾರ ಅಲ್ವಲ್ಲ. ದವಸ್ಪೇಟೆಯಿಂದ ಬೆಂಗಳೂರಿಗೆ ಹೋದೇನು ದೊಡ್ಡ ವಿಚಾರ ಅಲ್ಲ. ಇಲ್ಲಿಂದ ಶಿರಾನೋ, ಹಿರಿಯೂರು, ದುರ್ಗ ಆ ಕಡೆ ಮಾಡಲಿ, ಹುಬ್ಳಿ, ಧಾರವಾಡ ಆ ಕಡೆ ಭಾಗದಲ್ಲಿ ಏನಾದ್ರು ಕೂಡ ಇಂಡಸ್ಟ್ರಿ ಮಾಡಿದ್ರೆ ಅಲ್ಲಿಂದ ವಲಸೆ ಬರ್ತಕ್ಕಂಥ ಜನಗಳು ಅನುಕೂಲ ಆಗ್ತದೆ. ಹಸುರೆ ತುಂಬಿರ್ತಕ್ಕಂಥ ನಾಡಲ್ಲಿ ಇವತ್ತಲ್ಲಿ ಏನ್ ಪರಿಸ್ಥಿತಿ ಆಗ್ಬೋದು? ಮಾಜಿ ಮುಖ್ಯಮಂತ್ರಿ, ಅಲ್ಲ ಮುಖ್ಯಮಂತ್ರಿ ಈ ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಕೂಗಾಡ್ಕೊಂಡು ಕೂತ್ಕೊಂಡ್ರೆ ಜನಗಳಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಸಾಧ್ಯ? ಜನಗಳನ್ನ ಒಕ್ಲೆಬ್ಬಿಸ್ದಂಗೆ ಆಗ್ತದೆ ಇದು. ಆದ ಕಾರಣ ಅವ್ರು ತೀರ್ಮಾನ ಮಾಡಲಿ. ಬಟ್ ನನ್ನ ಅಭಿಲಾಷೆ ಏನಪ್ಪಾ ಅಂತಂದ್ರೆ, ಕೈಗಾರಿಕಾ ಪ್ರದೇಶ ಮಾಡ್ಲಿಕ್ಕೆ ಭೂಮಿ ವಶಪಡಿಸ್ಕೋಬೇಕಾದ್ರೆ ಉತ್ತರ ಕರ್ನಾಟಕದಲ್ಲಿ ಆ ಕಡೆ ಭಾಗದಲ್ಲಿ ಮಾಡಲಿ. ಅಲ್ಲಿಂದ ಹಲವಾರು ಜನಕ್ಕೆ ಅನುಕೂಲ ಆಗ್ತದೆ, ಟ್ರಾನ್ಸ್ಪೋರ್ಟ್ ಮಾಡೋರ್ಗೆ ಅನುಕೂಲ ಆಗ್ತದೆ, ಉದ್ಯೋಗ ವಲಸೆ ಬರೋರ್ಗೆ ಅನುಕೂಲ ಆಗ್ತದೆ, ಜನಗಳು ಅಲ್ಲೇ ಇರ್ತಕ್ಕಂಥ ಅನುಕೂಲ ಆಗ್ತದೆ. ಆದ ಕಾರಣ ನಮ್ಮಲ್ಲೂ ಮುಂದಿನಗಳಲ್ಲಿ ಅಕ್ವೈರ್ ಮಾಡ್ತೀವಿ ಅಂತ ಬಂದ್ರೆ ನಮ್ಮ ರೈತರುಗಳದ್ದು ಕೂಡಿ ಅವ್ರದ್ದೆಲ್ಲ ಮಾತಾಡಿ ನಾವು ಕೂಡ ಹೋರಾಟ ಮಾಡಬೇಕು. ಇನ್ನು ಸಾಕು ಅಕ್ವೈರ್ ಮಾಡಿರೋದು. ಈಗ ಆಲ್ರೆಡಿ ಸುಮಾರು 10ರಿಂದ 15,000 ಎಕರೆ ಅಕ್ವೈರ್ ಮಾಡ್ಕೊಂಡವ್ರೆ. ಅಷ್ಟು ಫ್ಯಾಕ್ಟ್ರಿಗಳು ಅಂತಂದ್ರೆ ಅಲ್ಲಿ ಬರ್ತಕ್ಕಂಥ ಕೆಟ್ಟ ಖನಿಜ ನೀರುಗಳೆಲ್ಲ ಎಲ್ಲಿ ಹೋಗ್ಬೇಕು? ಆದ ಕಾರಣ ಅದ್ರ ಬಗ್ಗೆ ನಾವು ಗಮನ ಹರಿಸಬೇಕು. ಬಹುಶಃ ನನಗನ್ನಿಸ್ತದೆ ನೆಲಮಂಗಲ ತಾಲೂಕಲ್ಲಿ ತ್ಯಾಮಂಡ್ ಹೋಬಳಿ ಆಯ್ತು, ಬೇಗೂರು ಸಿಟಿ ಆಲ್ರೆಡಿ, ಕಸ್ಬಾ ಸಿಟಿ, ಇನ್ನು ಉಳಿದಿರೋದು ಎರಡೇ, ಸೋಲೂರು, ಸೋಮಪುರನೂ ಆಗೋಯ್ತು. ಇನ್ನು ಸೋಲೂರಿಗೆ ಖಾಲಿ ಇಕ್ಕಿದ್ರು ಅಂದ್ರೆ ಇಡೀ ನೆಲಮಂಗಲ ತಾಲೂಕು ಪೂರ್ತಿ ಕೈಗಾರಿಕಾ ಪ್ರದೇಶ ಮಾಡ್ಬಿಡ್ತಾರೆ. ಯಾರು ಜನ ನಿಮ್ದಾಗಿ ಜೀವನ ಮಾಡಿ ವಾಸ ಮಾಡ್ಲಿಕ್ಕೆ ಆಗಲ್ಲ. ನೋಡ್ರಿ, ಇದರಲ್ಲಿ ತಹಸೀಲ್ದಾರು ಅದೇನ್ ತಹಸೀಲ್ದಾರ ಕೆಲಸ ಮಾಡ್ತಾರ ಅಥವಾ ಯಾರ ಪರವಾಗಿ ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ಅದನ್ನ ಬಡವರಿಗೆ ಕ್ಲೀನ್ ಆಗಿ ಹೊಡೆದ್ಬಿಟ್ಟು ಕೊಡ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಜನಗಳಿಗೆ ಗಲಭೆ ಹಬ್ಬರಿಸ್ಬಿಟ್ಟು ಯಾರೋ ಗ್ರಾಮ ಪಂಚಾಯತಿ ಮೆಂಬರ್ಗಳು ಮಾಡ್ಕೊಳ್ಳೋದಂತೆ, ಗ್ರಾಮ ಪಂಚಾಯತಿ ಸದಸ್ಯಗಳು ಮಾಡ್ಕೊಳ್ಳೋದಂತೆ ಅಂತ ಮಾಡಕ್ ಹೋದ್ರೆ ಸರ್ಕಾರಿ ಜಾಗ ಇರ್ತಕ್ಕಂಥದ್ದು, ಸರ್ಕಾರಿ ಗೋಮಾಳ ಇರ್ತಕ್ಕಂಥದ್ದು ಬಡವರಿಗೆ ದೀನದಲಿತರಿಗೆ ಕೊಡ್ಬೇಕು ಅಂತ ಹೇಳಿ. ಆದ ಕಾರಣ ಅದನ್ನ ಬಿಟ್ಬಿಟ್ಟು ಸುಮ್ನೆ ಅದು ಯಾವ ರೀತಿಯ ಡಾಕ್ಯುಮೆಂಟ್ ಆಗುತ್ತಾ ಹೋಗ್ಲಿ. ಇವತ್ತು ಜನಗಳು ಕಟ್ಕೊಂತಾರೆ, ನಾಳೆ ಯಾರೋ ಬರ್ತಾನೆ ಗ್ರಾಮ ಪಂಚಾಯತಿ ಮೆಂಬರ್ ಬಂದು ಇನ್ನೊಬ್ಬ ಬಂದ್ಬಿಟ್ಟು ಅದು ಹೆಂಗ್ ಅಂತ ಕೇಳಿದ್ರೆ ಪಾಪ ಜನಗಳಿಗೆ ನಾವೆಲ್ಲರೂ ಸೇರಿ ಮೋಸ ಮಾಡ್ದಂಗೆ ಆಗಲ್ವಾ? ಆದ ಕಾರಣ ಜನಗಳಲ್ಲಿ ಕೈ ಜೋಡಿಸಿ ಮನೆ ಮಾಡ್ಲಿಕ್ಕೆ ಬಯಸ್ತೀನಿ. ಅಂಥವ್ಕೆಲ್ಲ ಹತಾಶ ಆಗಕ್ಕೆ ಹೋಗ್ಬೇಡಿ. ಮುಂದಿನಗಳಲ್ಲಿ ಈ ಶಾಸಕರೇ ಮಾಡಲಿ, ನನಗೇನು ಅಭ್ಯಂತರ ಇಲ್ಲ. ಈಗ ಶಾಸಕರೇ ಮಾಡಲಿ, ಅದನ್ನೆಲ್ಲ ಅನುಮೋದನೆ ಮಾಡಿಸಿ ಡೆವಲಪ್ಮೆಂಟ್ ಮಾಡಿ, ಯಾರು ಬಡವರವ್ರೆ, ಯಾರು ನಿರ್ಗತಿಗವ್ರೆ ಅಂಥವ್ರಿಗೆ ಅವಕಾಶ ಮಾಡ್ಕೊಡಂತ ಅವಕಾಶ ಮಾಡ್ಕೊಡ್ಲಿ ಅಂತಕ್ಕಂಥ ನನ್ನ ಬೇಡಿಕೆ.